Hello, good morning students. How are you all? Hope all are fine. Stay home and stay safe. Okay. Last class ಅಲ್ಲಿ ನಾವು ಡಿಸ್ಕಸ್ ಮಾಡಿದ ಟಾಪಿಕ್ ಯಾವುದು ಅಂದರೆ C3 ಪಾತ್ವೇ ಆರ್ C3 ಸೈಕಲ್. ತುಂಬ ದಿನ ಆಯಿತು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿ, ಬಟ್ ನಿಮ್ಮೆಲ್ಲರಿಗೂ ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ C3 ಸೈಕಲ್? C3 ಸೈಕಲಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲು ಸಿಂಥಸಿಸ್ ಆಗಬೇಕು ಅಂದರೆ ಯಾರ್ಯಾರು ಯುಟಿಲೈಸ್ ಆಗ್ತಾರೆ ಎಲ್ಲದ್ರ ಬಗ್ಗೆ ನಿಮಗೆ ಐಡಿಯಾ ಬಂದಿದೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ C4 ಪಾತ್ವೇ ಅಂತೇಳಿ ಕರಿತೀವಿ. ನಿಮಗೆ C3 ಪಾತ್ವೇ ನೀಟಾಗಿ ಅರ್ಥ ಆಗಿದೆ ಅಂದರೆ C4 ಪಾತ್ವೇ ಭಾಳ ಬೇಗ ಏನಾಗುತ್ತೆ, ನಿಮಗೆ ರೀಚ್ ಆಗುತ್ತೆ ವಿತೌಟ್ ಎನಿ ಕನ್ಫ್ಯೂಷನ್. ಓಕೆ, ಈಗ C4 ಪಾತ್ವೇ ಅಂದ ಕೂಡಲೇ ದಿ C4 ಪಾತ್ವೇ ಇಸ್ ಆಲ್ಸೋ ಕಾಲ್ಡ್ ಹ್ಯಾಚ್ ಆ್ಯಂಡ್ ಸ್ಲ್ಯಾಕ್ ಪಾತ್ವೇ ಅಂತ ಏನಂತ ಇಂಡಿಕೇಟ್ ಮಾಡ್ತೀವಿ. ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ದಿ C4 ಪಾತ್ವೇ is also called hatch and slack pathway ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್. and these C4 pathway mainly observed in ಯಾವ ಪ್ಲಾಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀರಾ? C4 ಪ್ಲಾಂಟ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಮೈನ್ ಆಗಿ C4 ಪಾತ್ವೇನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾದ್ರೆ C4 ಪ್ಲಾಂಟ್ಸ್ ಅಂದ್ರೆ ಏನು? ದೋಸ್ ಪ್ಲಾಂಟ್ಸ್ ಅಂದ್ರೆ ನಾವು ಜನರಲ್ ಆಗಿ ಅಬ್ಸರ್ವ್ ಮಾಡ್ತಾ ಏನೇನು ಫೀಚರ್ಸ್ ಅಬ್ಸರ್ವ್ ಮಾಡೋದಂದ್ರೆ ದೀಸ್ ಪ್ಲಾಂಟ್ಸ್ ಎಸ್ಪೆಷಲಿ ಪ್ರೆಸೆಂಟ್ ಇನ್ ಹೈ ಟೆಂಪ್ರೇಚರ್ ಝೋನ್. ಹೈ ಟೆಂಪ್ರೇಚರ್ ಝೋನಲ್ಲಿ ಪ್ರೆಸೆಂಟ್ ಇರುತ್ತೆ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ದೇ ಕ್ಯಾನ್ ಟಾಲರೇಟ್ ಹೈ ಲೈಟ್ ಇಂಟೆನ್ಸಿಟಿ. ಹೈ ಲೈಟ್ ಇಂಟೆನ್ಸಿಟಿನ ಟಾಲರೇಟ್ ಮಾಡುವಂಥ ಕೆಪಾಸಿಟಿ ಇದೆ. ಲ್ಯಾಕ್ ಆಫ್ ಫೋಟೋರೆಸ್ಪಿರೇಷನ್ ಪ್ರೋಸೆಸ್ ಇರೋದಿಲ್ಲ. ಹೈ ಇಂಟೆನ್ಸಿಟಿ ಆಫ್ ಲೈಟ್ನ ಟಾಲರೇಟ್ ಮಾಡುವ ಕೆಪಾಸಿಟಿ ಇದೆ. ಹೈ ಟೆಂಪರೇಚರ್ಲಿ ಸರ್ವೈವ್ ಆಗುವಂಥ ಕೆಪಾಸಿಟಿ ಇದೆ. ಈ ಥರ ಕೆಲವೊಂದು ಫೀಚರ್ಸ್ನ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ C4 ಪ್ಲಾಂಟ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಒಂದು ಫಿನಾಮಿನಾ ಆಯಿತು. ಅದೇ ಥರ ಸೆಕೆಂಡ್ ಅಬ್ಸರ್ವ್ ಮಾಡ್ತಾ ಹೋದರೆ C4 ಪ್ಲಾಂಟ್ಸಿಗೆ ಒಂದು 2-3 ಎಕ್ಸಾಂಪಲ್ನ ನಾವು ಇಂಡಿಕೇಟ್ ಮಾಡ್ತಾ ಹೋದರೆ ಮೇಯ್ಸ್ನ ಎಕ್ಸಾಂಪಲ್ ಆಗಿ ಬರೀಬೋದು. ಮೇಯ್ಸ್ ಇಸ್ ಅನ್ ಎಕ್ಸಾಂಪಲ್. ಶುಗರ್ ಕೇನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ C4 ಪ್ಲಾಂಟ್ಸ್. ಓಕೆ, ಸಮ್ ಮಿಲ್ಲೆಟ್ಸ್ ಆರ್ ಎಕ್ಸಾಂಪಲ್ ಫಾರ್ C4 ಪ್ಲಾಂಟ್ಸ್. ಸಮ್ ವೀಡ್ಸ್ ಆರ್ ಎಕ್ಸಾಂಪಲ್ ಫಾರ್ C4 ಪ್ಲಾಂಟ್ಸ್. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ನೋಡಿ ಫಿನಾಮಿನಾ ಅಂದರೆ C3 ಪ್ಲಾಂಟು ಮತ್ತು C4 ಪ್ಲಾಂಟಿಗೆ ಅಬ್ಸರ್ವ್ ಮಾಡ್ತಾ ಹೋದರೆ ಕೆಲವೊಂದು ಡಿಫ್ರೆನ್ಸಸ್ನ ಅಬ್ಸರ್ವ್ ಮಾಡ್ತೀವಿ. C4 ಪ್ಲಾಂಟ್ಸ್ನ ಎಸ್ಪೆಷಲಿ ನೋಡ್ತೀರಾ ಅಂದರೆ ಹೈ ಟೆಂಪ್ರೇಚರ್ ಝೋನಲ್ಲಿ ಪ್ರೆಸೆಂಟ್ ಇರುತ್ತೆ. ಹೈ ಲೈಟ್ ಇಂಟೆನ್ಸಿಟಿನ ಟಾಲರೇಟ್ ಮಾಡುತ್ತೆ. ದೆರ್ ಈಸ್ ನೋ ಫೋಟೋ ರೆಸ್ಪಿರೇಷನ್. ಇವೆಲ್ಲ ಕ್ಯಾರೆಕ್ಟರ್ ಏನಾಗಿದೆ ಇದರಲ್ಲಿ ಡೆವಲಪ್ ಆಗಿದೆ. ಒಂದು 2-3 ಎಕ್ಸಾಂಪಲ್ ನಾವು ಅಬ್ಸರ್ವ್ ಮಾಡ್ತೀವಿ ಅಂದರೆ ಮೈಸ್, ಶುಗರ್ ಕೇನ್, ಮಿಲ್ಲೆಟ್ಸ್ ಆ್ಯಂಡ್ ವೀಟ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ C4 ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಇದು ಫಸ್ಟ್ ಪಾರ್ಟ್ ಆಯಿತು. ಅದೇ ಥರ ನಾವು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಈ ಏನು ನಾವು C4 ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತೀವಲ್ವಾ, ಇದ್ರ ನಮ್ಮ ಲೀಫ್ ಅನಾಟಮಿ ಭಾಳ ಇಂಪಾರ್ಟೆಂಟು. ಯಾವ ಥರ ಇರುತ್ತೆ ಲೀಫ್ ಅನಾಟಮಿ ಇನ್ C4 ಪ್ಲಾಂಟ್ಸ್? ಈಗ ನಾವು ಜನರಲ್ ಫಿನಾಮಿನ ಅಬ್ಸರ್ವ್ ಮಾಡ್ತಾ ಹೋದರೆ ಈಗ ನಾವು C3 ಸೈಕಲ್ನ ಅಬ್ಸರ್ವ್ ಮಾಡಿದ್ವಿ ಅಥವಾ C3 ಪಾತ್ವೇನ ಅಬ್ಸರ್ವ್ ಮಾಡಿದ್ವಿ. ಅಲ್ಲಿ ನಮಗೆ ಮೀಸೋಫಿಲ್ ಸೆಲ್ ಬಂತು. ಆ ಮೀಸೋಫಿಲ್ ಸೆಲ್ ಒಳಗೆ ಕ್ಲೋರೋಪ್ಲಾಸ್ಟ್ ಇತ್ತು, ಸ್ಟ್ರೋಮಾ ಇತ್ತು. ಪ್ರತಿಯೊಂದು ಏನು ಮಾಡ್ತಿತ್ತು, ತಂದೆ ಆದ ಕೆಲವೊಂದು ರೋಲ್ಗಳನ್ನ ಕ್ಯಾರಿ ಮಾಡ್ತಿತ್ತು. ಅದೇ ಥರ ನಾವೀಗ C4 ಪ್ಲಾಂಟಿಂದು ಲೀಫ್ ಅನಾಟಮಿನ ನಾವೇನಾದ್ರು ಅಬ್ಸರ್ವ್ ಮಾಡ್ತಾ ಹೋದರೆ ದಟ್ ಲೀಫ್ ಅನಾಟಮಿ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ನಾವೇನಂತ ಕರಿತೀವಿ ಅಂದರೆ ಕ್ರಾನ್ಸ್ ಅನಾಟಮಿ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ದಟ್ ಅನಾಟಮಿ ಇಸ್ ಕನ್ಸಿಡರ್ ಆಸ್ ಎ ಕ್ರಾನ್ಸ್ ಅನಾಟಮಿ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಲೀಫ್ ಅನಾಟಮಿ ಆಫ್ C4 ಪ್ಲಾಂಟ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಕ್ರಾನ್ಸ್ ಅನಾಟಮಿ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಪಾಯಿಂಟ್ ಅಬ್ಸರ್ವೇಷನ್ಸಲ್ಲಿ ಏನಂದರೆ ನಿಮಗೆ ಪ್ರತಿಯೊಬ್ಬರಿಗೂ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ನೋಡ್ತಾ ಇದು ವ್ಯಾಸ್ಕ್ಯುಲಾರ್ ಬಂಡಲ್. ಓಕೆ, ಈಗ ಮೇಲ್ಗಡೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ಲೀಫಿನ ಸರ್ಫೇಸಲ್ಲಿರುವಂಥ ಸೆಲ್ ಯಾವುದು, ಮೀಸೋಫಿಲ್ ಸೆಲ್. ಇಲ್ಲಿ ನಾನು ಇಂಡಿಕೇಟ್ ಮಾಡ್ತಿರೋದು ಯಾವುದು, ಮೀಸೋಫಿಲ್ ಸೆಲ್ಸು. ಈ ಮೀಸೋಫಿಲ್ ಸೆಲ್ಲಿನ ಕೆಳಗಡೆ ಏನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ ದಿ
ಯಾರು ಪ್ರೆಸೆಂಟ್ ಇದ್ದಾರೆ? ಬಂಡಲ್ ಶೀತು ಪ್ರೆಸೆಂಟ್ ಇದೆ. ಇದು ಮೀಸೋಫಿಲ್ ಸೆಲ್ಸ್, ಇದು ವ್ಯಾಸ್ಕ್ಯುಲಾರ್ ಬಂಡಲ್. ಇಲ್ಲಿರುವಂಥದ್ದು ಯಾರು? ಬಂಡಲ್ ಶೀತ್. ಯಾರನ್ನ ಅಬ್ಸರ್ವ್ ಮಾಡ್ತೀರಾ? ಬಂಡಲ್ ಶೀಟ್ನ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ ಫಿನಾಮಿನ ಅಬ್ಸರ್ವ್ ಮಾಡ್ತಾ ಕ್ರಾನ್ಸ್ ಅನಾಟೋಮಿ ಅಂತ ನಾವು ನೋಡಿದ ಕೂಡಲೇ ಇಲ್ಲಿ ಬರುವಂಥ ಫಿನಾಮಿನ ಏನು ಅಂತಂದರೆ ಮೀಸೋಫಿಲ್ ಸೆಲ್ ಇದೆ. ಮೀಸೋಫಿಲಿನ್ ಸೆಲ್ಲಿನ ಬಿಲೋ ರೀಜನ್ಸಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಬಂಡಲ್ ಶೀಟ್. ಬಂಡಲ್ ಶೀಟ್ ಆದಮೇಲೆ ಏನಾಯಿತು? ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಏನಾಗಿದೆ? ಪ್ರೆಸೆಂಟ್ ಇದೆ. C4 ಪ್ಲಾಂಟಿನ ಲೀಫ್ ಅನಾಟೋಮಿನ ನಾವೇನಂತ ಕರಿತೀವಿ? ಕ್ರಾನ್ಸ್ ಅನಾಟೋಮಿ ಅಂತೇಳಿ ಕರಿತೀವಿ. ಏನಕ್ಕೆ ಕ್ರಾನ್ಸ್ ಅನಾಟೋಮಿ ಅಂತ ಕರಿತೀವಿ ಅಂದರೆ ವೆನ್ ಯು ಅಬ್ಸರ್ವ್ ದಿ ಬಂಡಲ್ ಶೀಟ್, ದಿಸ್ ಬಂಡಲ್ ಶೀಟ್ which is present in many layers ಅಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ದಿ ಬಂಡಲ್ ಶೀಟ್ ವಿಚ್ ಇಸ್ ಅಬ್ಸರ್ವ್ಡ್ ಇನ್ ದಿ ಮೆನಿ ಲೇಯರ್ಸ್. ಅಂದರೆ ಕ್ರಾನ್ಸ್ ಅನಾಟೋಮಿಲಿ ಅಬ್ಸರ್ವ್ ಮಾಡ್ತಾ ನೀವೇನು ಬಂಡಲ್ ಶೀಟ್ ನೋಡ್ತೀರಾ, ದೀಸ್ ಬಂಡಲ್ ಶೀಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಮೆನಿ ಲೇಯರ್ಸ್ ಅಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇನ್ ಸೆಕೆಂಡ್ ಪಾಯಿಂಟ್ ದೇರ್ ಈಸ್ ನೋ ಎನಿ ಸ್ಪೇಸ್, ಅಂದರೆ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್ ಅಂತ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇಂಟರ್ಸೆಲ್ಯುಲಾರ್ ಸ್ಪೇಸ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ದಟ್ಸ್ ವೈ ಇಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಸೆಲ್ ಯಾವುದು ಅಂದರೆ ಪ್ಯಾಲಿಸೇಡ್ ಪ್ಯಾರನ್ಕೈಮನ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ನಿಮಗೆ ನಾನು ಥಿಯರಿ ಕ್ಲಾಸ್ ಮಾಡ್ತಾ ಹೇಳಿದ್ದೀನಿ ಏನು ಪ್ಯಾಲಿಸೇಡ್ ಪ್ಯಾರನ್ಕೈಮ ಅಂತ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡುವಂಥ ಸೆಲ್ಸ್ ಯಾವುದು ಅಂದರೆ ಪ್ಯಾರನ್ಕೈಮಾ ಸೆಲ್ಸು. ಆ ಪ್ಯಾರನ್ಕೈಮಾ ಸೆಲ್ಸಿಗೆ ಏನಂತ ಕರಿತೀರಾ? ಪ್ಯಾಲಿಸೇಡ್ ಪ್ಯಾರನ್ಕೈಮಾ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಒಂದು ಪಾಯಿಂಟು. ಆ್ಯಂಡ್ ದೇರ್ ಈಸ್ ನೋ ಎನಿ ಸ್ಪೇಸಸ್, ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್ ಆ್ಯಂಡ್ ದಿ ಬಂಡಲ್ ಶೀಟ್ ವಿಚ್ ಇಸ್ ಅಬ್ಸರ್ವ್ಡ್ ಇನ್ ದಿ ಮೆನಿ ಲೇಯರ್ಸ್ ಅಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಅದೇ ಥರ ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತೀವಿ ಅಂದರೆ ಇಟ್ ಶೋ ಮೆನಿ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್. ಮೆನಿ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಏನು ಮಾಡ್ತೀವಿ? ನಾವು ಕ್ರಾನ್ಸ್ ಅನಾಟೋಮಿಲಿ ಏನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಇದಿಷ್ಟು ನಾವು ಕ್ರಾನ್ಸ್ ಅನಾಟೋಮಿಲಿ ನೋಡುವಂಥ ಇಂಪಾರ್ಟೆಂಟ್ ಫೀಚರ್ಸ್. ಫಸ್ಟ್ ಫೀಚರ್ಸ್ ಏನು? ದಿ ಬಂಡಲ್ ಶೀಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಮೆನಿ ಲೇಯರ್ಸ್. ಒಂದು ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದೇರ್ ಈಸ್ ನೋ ಎನಿ ಇಂಟರ್ಸೆಲ್ಯುಲರ್ ಸ್ಪೇಸಸ್. ದಟ್ಸ್ ವೈ ಅಲ್ಲಿರುವಂಥ ಸೆಲ್ಸ್ ಯಾವುದು ಅಂದರೆ ಪ್ಯಾಲಿಸೇಡ್ ಪ್ಯಾರನ್ಕೈಮಾ ಏನಾಗುತ್ತೆ? ಪ್ರೆಸೆಂಟ್ ಇದೆ. ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ದೆ ಕಂಟೈನ್ ಮೆನಿ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಏನಾಗಿದೆ? ಪ್ರೆಸೆಂಟ್ ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಮಗೆ ನೆಕ್ಸ್ಟ್ ಈಗ ಸೈಕಲ್ ಶುರುವಾಗುತ್ತೆ. ಅಂದರೆ ಫಸ್ಟಿಗೆ ಕಾಣಿಸ್ತಿರೋದು ಮೀಸೋಫಿಲ್ ಸೆಲ್, ಅದರ ಕೆಳಗೆ ಬಂಡಲ್ ಶೀಟ್ ಇದೆ. ಬಂಡಲ್ ಶೀಟ್ನ ಕೆಳಗೆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಇದೆ. ನಾವು ವ್ಯಾಸ್ಕ್ಯುಲಾರ್ ಬಂಡಲಿಂದ ಯಾವುದೇ ರೀತಿಯಾದ ರೋಲ್ ಇಲ್ಲ ಅಬ್ಸರ್ವ್ ಮಾಡಲ್ಲ. ನಮಗೆ ಮೇಯ್ನಾಗಿ ಬೇಕಾಗಿರೋದು ಒಂದು ಮೀಸೋಫಿಲ್ ಸೆಲ್ಸು, ಅದರ ಕೆಳಗಿರುವಂಥ ಬಂಡಲ್ ಶೀಟು ಈ ಕಾನ್ಸೆಪ್ಟಿಗೆ ಬೇಕಾಗಿರೋದು. ಗೊತ್ತಾಗ್ತಿದೆಯಲ್ಲ? ಹಾಗಾಗಿ ಅನಾಟೋಮಿನ ನಾವೇನಂತ ಕರಿತೀವಿ? ಕ್ರಾನ್ಸ್ ಅನಾಟೋಮಿ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಒಂದು ಪಾಯಿಂಟು. ಫಸ್ಟ್ ನಾವು ಇಂಟ್ರೊಡಕ್ಷನ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ವಿ. ಅಂದರೆ ಏನು C4 ಪಾತ್ವೇ ಇದೆ ಇದನ್ನು ಹ್ಯಾಚ್ ಆ್ಯಂಡ್ ಸ್ಲ್ಯಾಕ್ ಪಾತ್ವೇ ಅಂತ ಕರಿತೀವಿ. ಸೈಂಟಿಸ್ಟ್ ನೇಮ್ ಬೇಸಿಸ್ ಮೇಲೆ ನೇಮ್ನ ಏನು ಮಾಡಿದ್ದಾರೆ? ಇಂಡಿಕೇಟ್ ಮಾಡಿದ್ದಾರೆ. ಒಂದು ಪಾಯಿಂಟ್ ಆಯಿತು. C4 ಪ್ಲಾಂಟ್ಸಲ್ಲಿ ನಾವು ಮೇಯ್ನಾಗಿ C4 ಪಾತ್ವೇನ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. C4 ಪ್ಲಾಂಟ್ಸಿನ ಫೀಚರ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ ಹೈ ಟೆಂಪ್ರೇಚರ್ ಝೋನಲ್ಲಿ ಪ್ರೆಸೆಂಟ್ ಇದೆ. ಹೈ ಲೈಟ್ ಇಂಟೆನ್ಸಿಟಿನ ಏನು ಮಾಡುತ್ತೆ? ಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಅದಾದಮೇಲೆ ದೇರ್ ಈಸ್ ನೋ ಎನಿ ಫೋಟೋ ರೆಸ್ಪಿರೇಷನ್. ಫೋಟೋ ರೆಸ್ಪಿರೇಷನ್ ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಒಂದು 2-3 ಎಕ್ಸಾಂಪಲ್ ನಾವು ಬರೆಯೋದಾರೆ C4 ಪ್ಲಾಂಟ್ಸಿಗೆ. ಮೇಯ್ಸ್, ಶುಗರ್ ಕೇನ್, ಸಮ್ ವೀಡ್ಸ್, ಮಿಲ್ಲೆಟ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ C4 ಪ್ಲಾಂಟ್ಸ್. ಅದೇ ಥರ ಈಗ ನಾವು C4 ಪ್ಲಾಂಟ್ಸ್ ಅಂತಲೇ ಹೇಳ್ತಾ ಇದ್ದೀವಿ. ಹಾಗಾದರೆ C4 ಪ್ಲಾಂಟ್ಸಲ್ಲಿ ಲೀಫ್ ಯಾವ ಥರ ಇದೆ? ಯಾಕಂದರೆ ನಮಗೆ ರೆಸ್ಪಿರೇಷನ್ ಆಗಬೇಕಾದ್ರೆ ಲೀಫ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾದರೆ ಇಲ್ಲಿ ಲೀಫ್ ಅನಾಟೋಮಿ ಯಾವ ಥರ ಇರುತ್ತೆ? ಆ ಅನಾಟೋಮಿನ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ ಅಂದರೆ ಕ್ರಾನ್ಸ್ ಅನಾಟೋಮಿ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಕ್ರಾನ್ಸ್ ಅನಾಟೋಮಿ ಅಂದ ಕೂಡಲೇ ಅದನ್ನು ನೀವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಏನು ಬೇಕೆಂದರೆ ಒಂದು ಮೀಸೋಫಿಲ್ ಸೆಲ್ಸ್ ಬೇಕು, ಬಂಡಲ್ ಶೀಟ್ ಬೇಕು, ಝೋನಲ್ಲಿ ನಾವೇನು ಮಾಡ್ತೀವಿ? ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಕ್ರಾನ್ಸ್ ಅನಾಟೋಮಿ ಅಥವಾ C4 ಲೀಫ್ ಅನಾಟೋಮಿನ ಅಬ್ಸರ್ವ್ ಮಾಡ್ತೀವಿ ಅಂದರೆ ಇಲ್ಲಿ ನಮಗಿರುವಂಥ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂದರೆ ಮೆನಿ ನಂಬರ್ ಆಫ್ ಬಂಡಲ್ ಶೀಟ್ಗಳು ಪ್ರೆಸೆಂಟ್ ಇದೆ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ಏನಾಗುತ್ತೆ? ಈ ಬಂಡಲ್ ಶೀಟ್ ಏನಾಗಿದೆ? ಮೆನಿ ಲೇಯರ್ಸಲ್ಲಿ ಅರೇಂಜ್ ಆಗಿದೆ. ಆ ಬಂಡಲ್ ಶೀಟಲ್ಲಿರುವಂಥ ಸೆಲ್ಸ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ಯಾಲಿಸೇಡ್ ಪ್ಯಾರನ್ಕೈಮಾ ವಿತ್ ದೇರ್ ಈಸ್ ನೋ ಎನಿ ಸ್ಪೇಸಸ್. ದಟ್ಸ್ ವೈ intercellular space is completely absent
ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದೀಸ್ ಸೆಲ್ ಕಂಟೈನ್ ಮೆನಿ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ಹಾಗಾಗಿ ಈ ಅನಾಟೊಮಿಗೆ ನಾವೇನಂತ ಕರಿತೀವಿ, ಕ್ರಾನ್ಸ್ ಅನಾಟೊಮಿ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದಿಷ್ಟು ಇಂಟ್ರೊಡಕ್ಷನ್ ಪಾಯಿಂಟು, ನೀಟಾಗಿ ಏನು ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಹೇಗಾಗುತ್ತೆ ಸೈಕಲ್ಲು, ಏನೇನು ಪ್ರೋಸೆಸ್ ಇದೆ ಇದರಲ್ಲಿ. ಓಕೆ, ಇಲ್ಲಿ ನಾನು 2 ಡಯಾಗ್ರಾಮ್ ಬರ್ಕೊತೀನಿ. ಇಲ್ಲಿ ನಿಮಗೆ ಫಸ್ಟ್ ಕಾಣಿಸ್ತಿರೋದು ಮೀಸೋಫಿಲ್ ಸೆಲ್. ಮೀಸೋಫಿಲ್ ಸೆಲ್ಗಳ ಯಾವ್ದಿರ್ಬೇಕೀಗ, ಬಂಡಲ್ ಶೀಟ್. ಬಂಡಲ್ ಶೀಟ್ ಏನಾಗಿದೆ ಪ್ರೆಸೆಂಟ್ ಇದೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಆಗಲೇ ತೋರಿಸ್ತಾ ನಿಮಗೆ ಹೇಳಿದ್ದೆ, ವ್ಯಾಸ್ಕ್ಯುಲಾರ್ ಬಂಡಲ್, ಮೀಸೋಫಿಲ್ ಸೆಲ್. ಮೀಸೋಫಿಲ್ ಸೆಲ್ ಕೆಳಗೆ ಯಾರು ಇರ್ತಾರೆ, ಬಂಡಲ್ ಶೀಟ್ ಇರ್ತಾರೆ. ಅಂದರೆ ಈ ಮೀಸೋಫಿಲ್ ಸೆಲ್ನ ಇಲ್ಲಿ ತೋರಿಸ್ಕೊಂಡಿದ್ದೀನಿ, ಬಂಡಲ್ ಶೀಟ್ನ ಕೆಳಗಡೆ ತೋರಿಸಿದ್ದೀನಿ. ಓಕೆ, ಹೇಗಾಗುತ್ತೆ ಪ್ರೋಸೆಸ್ ಈಗ ಅಬ್ಸರ್ವ್ ಮಾಡ್ತಾ ಹೋದರೆ, ಇದು ಮೀಸೋಫಿಲ್ ಸೆಲ್, ಒಂದು ಸೆಲ್ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಬಂಡಲ್ ಶೀಟ್. ಪ್ರೋಸೆಸ್ ಹೇಗಾಗುತ್ತೆ ಅಂದರೆ, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್, ಯಾಕಂದರೆ ಪ್ರೋಸೆಸ್ ಆಗಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕಲ್ವಾ. ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ರಿಸೀವ್ಡ್ ಬೈ, ಯಾಕಂದರೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ನ ಯಾರೊಬ್ಬರು ರಿಸೀವ್ ಮಾಡಲೇಬೇಕು, ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಪ್ರೈಮರಿ ಅಕ್ಸೆಪ್ಟಾರ್ ಅಂತೇಳಿ ಕರಿತೀವಿ. ಯಾರನ್ನ ರಿಸೀವ್ ಮಾಡ್ತಿರೋದು, ಕಾರ್ಬನ್ ಡೈಆಕ್ಸೈಡ್ನ ರಿಸೀವ್ ಮಾಡ್ತಾರೆ. ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ನ ಪ್ರೈಮರಿ ಅಕ್ಸೆಪ್ಟಾರ್ ಏನು ಮಾಡಿದ್ರು, ರಿಸೀವ್ ಮಾಡಿದ್ರು. ಆ ಪ್ರೈಮರಿ ಅಕ್ಸೆಪ್ಟಾರ್ಗೆ ನಾವೇನಂತ ಕರಿತೀವಿ ಅಂದರೆ PEP ಫುಲ್ ಫಾರ್ಮು ಪಾಸ್ಪೋ ಇನಾಲ್ ಪೈರವೇಟ್. ಪಾಸ್ಪೋ ಇನಾಲ್ ಪೈರವೇಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ರಿಸೀವ್ಡ್ ಬೈ ಪ್ರೈಮರಿ ಅಕ್ಸೆಪ್ಟಾರ್. ದಟ್ ಪ್ರೈಮರಿ ಅಕ್ಸೆಪ್ಟಾರ್ ಈಸ್ ಕಾಲ್ಡ್ PEP ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಅಂದ ಕೂಡಲೇ ಒಂದು ಕಾರ್ಬನ್ ಇದೆ. ಪಾಸ್ಪೋ ಇನಾಲ್ ಪೈರವೇಟ್ ಅಂತ ಇಂಡಿಕೇಟ್ ಮಾಡಿದ್ನಲ್ಲ, ಇದ್ರ ಹತ್ರ ಏನಾಗಿದೆ, 3 ಕಾರ್ಬನ್ ಇದೆ. ಓಕೆ, 3 ಕಾರ್ಬನ್ನು 1 ಕಾರ್ಬನ್ನು ಯಾವಾಗ ಕಂಬೈಂಡ್ ಆಗುತ್ತೆ, ಇಟ್ ಪ್ರೊಡ್ಯೂಸಸ್, ಏನು ಪ್ರೊಡ್ಯೂಸ್ ಮಾಡಬೇಕು, 4 ಕಾರ್ಬನ್ನ ಪ್ರೊಡ್ಯೂಸ್ ಮಾಡಲೇಬೇಕು. ಹಾಗಾಗಿ ಈ ಸೈಕಲಿಗೆ ನಾವೇನಂತ ಕರಿತೀವಿ, C4 ಅಂತೇಳಿ ಕರಿತೀವಿ. ಅಂದರೆ ಏನು ಫಸ್ಟ್ ಪ್ರಾಡಕ್ಟ್ ಅಪಿಯರ್ ಆಗುತ್ತೆ, ದಟ್ ಫಸ್ಟ್ ಪ್ರಾಡಕ್ಟ್ ಕಂಟೈನ್ ಹೌ ಮೆನಿ ಕಾರ್ಬನ್ ಆಟಮ್, 4 ಕಾರ್ಬನ್ ಆಟಮ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ಹಾಗಾಗಿ ಈ ಸೈಕಲ್ಗೆ ನಾವು C4 ಪಾತ್ವೇ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, atmospheric carbon dioxide was received by primary acceptor. That primary acceptor is called PEP, phosphoenol pyruvate, in the presence of phosphoenol pyruvate carboxylase enzyme. ಇಲ್ಲಿ ಕೆಲಸ ಮಾಡ್ತಿರುವಂಥ ಎಂಜೈಮ್ ಯಾವುದು, ಫಾಸ್ಫೋಇನಾಲ್ ಪೈರವೇಟ್ ಎಂಜೈಮು. ಕಾರ್ಬಾಕ್ಸಿಲೇಸ್ ಎಂಜೈಮ್ ಏನು ಮಾಡ್ತಿದೆ, ರೋಲ್ ಮಾಡ್ತಿದೆ. At the same time, the produces OAA. OAA means oxaloacetic acid. ಯಾವ್ದನ್ನ ಪ್ರೊಡ್ಯೂಸ್ ಮಾಡ್ತು, ಆಕ್ಸಲೋಅಸಿಟಿಕ್ ಆಸಿಡ್. ಆಕ್ಸಲೋಅಸಿಟಿಕ್ ಆಸಿಡ್ ಹತ್ರ ಎಷ್ಟು ಕಾರ್ಬನ್ ಆಟಮ್ ಇದೆ, 4 ಕಾರ್ಬನ್ ಆಟಮು ಪ್ರೆಸೆಂಟ್ ಇದೆ. 4 ಕಾರ್ಬನ್ ಆಟಮ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಿದೆ. 1 ಕಾರ್ಬನ್ ಆಟಮ್ is combined with the 3 ಕಾರ್ಬನ್ ಆಟಮ್ and they produces the 4 ಕಾರ್ಬನ್ ಆಟಮ್. That 4 ಕಾರ್ಬನ್ ಆಟಮ್ ಮಾಲಿಕ್ಯೂಲ್ is considered as a ಆಕ್ಸಲೋಅಸಿಟಿಕ್ ಆಸಿಡ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಒಂದು ಪಾಯಿಂಟು. ಇದರ ಜೊತೆಗೆ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ನಿಮ್ಮ ಇಂಟ್ರೊಡಕ್ಷನಿಗೆ ಹಾಕೊಳ್ಳಿ. ಈಗ ನಾವು ಯಾವಾಗ C4 ಪ್ಲಾಂಟ್ಸ್ ಅಂತ ಅಬ್ಸರ್ವ್ ಮಾಡ್ತೀವಿ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ. C4 ಪ್ಲಾಂಟ್ಸಲ್ಲಿ ಇದನ್ನು ಇಂಟ್ರೊಡಕ್ಷನಿಗೆ ಹಾಕಿ ಈ ಪಾಯಿಂಟ್ನ. ಏನು ಅಂತಂದರೆ, C4 ಪ್ಲಾಂಟ್ಸಿನ ಮೀಸೋಫಿಲ್ ಅಬ್ಸರ್ವ್ ಮಾಡ್ತಾ ಹೋದರೆ,
ವೆನ್ ಯು ಅಬ್ಸರ್ವ್ ದಿ, ಇದನ್ನು ಇಲ್ಲಿ ಆ್ಯಡ್ ಮಾಡಬೇಡಿ, ಇಂಟ್ರೊಡಕ್ಷನ್ಗೆ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ರಿಪೀಟ್ ಆಗುತ್ತೆ ಪಾಯಿಂಟು, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಚೆನ್ನಾಗಾಗುತ್ತೆ ಇದು. C4 ಪ್ಲ್ಯಾಂಟ್ಸಿನ ಮೀಸೋಫಿಲ್ ಅಬ್ಸರ್ವ್ ಮಾಡ್ತಾ ಹೋದರೆ, ಇನ್ C4 ಪ್ಲ್ಯಾಂಟ್ ಮೀಸೋಫಿಲ್ ದೇರ್ ಈಸ್ ನೋ ರುಬಿಸ್ಕೋ ಎನ್ಸೈಮ್. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. C4 ಪ್ಲ್ಯಾಂಟಿನ ಏನು ಮೀಸೋಫಿಲ್ ಅಬ್ಸರ್ವ್ ಮಾಡ್ತೀರಾ, ಈ ಮೀಸೋಫಿಲಲ್ಲಿ ಯಾರು ಅಬ್ಸೆಂಟ್ ಇರ್ತಾರೆ, ರಿಬಿಸ್ಕೋ ಎನ್ಸೈಮ್ ಏನಾಗಿರುತ್ತೆ, ಅಬ್ಸೆಂಟ್ ಆಗಿದೆ. ಗೊತ್ತಾಗ್ತಿದೆಯಲ್ವಾ? ರಿಬಿಸ್ಕೋ ಎನ್ಸೈಮ್ ಅಂದರೆ ನಿಮಗೆ ಗೊತ್ತಿದೆ, ನಾನು C3 ಪಾತ್ವೆಲ್ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಗೊತ್ತಾಗ್ತಿದೆಯಲ್ವಾ? ಎಸ್ಪೆಷಲಿ ಇನ್ C4 ಪ್ಲ್ಯಾಂಟ್ ಮೀಸೋಫಿಲ್ ರುಬಿಸ್ಕೋ ಎನ್ಸೈಮ್ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಯಾವಾಗ ನೀವು C3 ಪ್ಲ್ಯಾಂಟ್ ಅಬ್ಸರ್ವ್ ಮಾಡ್ತೀರಾ, C3 ಪ್ಲ್ಯಾಂಟಿನ ಮೀಸೋಫಿಲ್ ಸೆಲ್ಲಲ್ಲಿ ಯಾವ ಎನ್ಸೈಮ್ ಇರುತ್ತೆ, ರುಬಿಸ್ಕೋ ಎನ್ಸೈಮ್ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಬಟ್ ಯಾವಾಗ C4 ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ತೀರಾ, C4 ಪ್ಲ್ಯಾಂಟ್ಸಿನ ಮೀಸೋಫಿಲಲ್ಲಿ ದೇರ್ ಈಸ್ ನೋ ರುಬಿಸ್ಕೋ ಎನ್ಸೈಮ್. ಇದೊಂದು ಪಾಯಿಂಟ್ನ ಇಂಟ್ರಡಕ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ ಅಲ್ವಾ? ಈಗ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ, ಅಕ್ಸೆಪ್ಟ್ ಆಯಿತು, ಯಾರು ಫಾರ್ಮ್ ಆದ್ರೀಗ, ಆಕ್ಸಲೋ ಅಸಿಟಿಕ್ ಆ್ಯಸಿಡ್. ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಏನು ಫಾರ್ಮ್ ಆಗಿದೆ, ಫಾರ್ಮ್ ಆಗಿರುವಂಥ ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಈಗ ಎಲ್ಲಿ ಪ್ರೆಸೆಂಟ್ ಇದೆ, ಮೀಸೋಫಿಲ್ ಸೆಲ್ ಒಳಗೆ ಪ್ರೆಸೆಂಟ್ ಇದೆ, ಇನ್ನೂ ಏನು ಚೇಂಜಸ್ ಆಗಿಲ್ಲ ಇಲ್ಲಿ. ಓಕೆ, ಯಾವಾಗ ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆ, ನಾನು ಕೆಳಗೆ ಬರ್ಕೊಳ್ತೀನಿ ಅದನ್ನು, ದಿಸ್ ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ವಿಚ್ ಈಸ್ ಅಂಡರ್ಗೋ ರಿಡಕ್ಷನ್. ಯಾವಾಗ ರಿಡಕ್ಷನ್ ಆಗುತ್ತೆ, ದೇರ್ ಇಸ್ ನೋ ಎನಿ ಚೇಂಜಸ್ ವಿಚ್ ಪ್ರೊಡ್ಯೂಸಸ್ ದಿ, ಯಾವುದನ್ನು ಪ್ರೊಡ್ಯೂಸ್ ಮಾಡ್ತು, ಮ್ಯಾಲಿಕ್ ಆ್ಯಸಿಡ್ನ ಏನು ಮಾಡ್ತು, ಪ್ರೊಡ್ಯೂಸ್ ಮಾಡ್ತು. ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಇಸ್ ಆಲ್ಸೋ 4 ಕಾರ್ಬನ್ ಆಟಮ್, ಮ್ಯಾಲಿಕ್ ಆ್ಯಸಿಡ್ ಇಸ್ ಆಲ್ಸೋ 4 ಕಾರ್ಬನ್ ಆಟಮ್, ಬಟ್ ದೇ ಅಂಡರ್ಗೋ ರಿಡಕ್ಷನ್ ಪ್ರೋಸೆಸ್ಸಲ್ಲಿ ಏನಾಯಿತು, ಪಾರ್ಟಿಸಿಪೇಟ್ ಆಯಿತು, ಆ್ಯಂಡ್ ದೇ ಪ್ರೊಡ್ಯೂಸಸ್ ದಿ ಮ್ಯಾಲಿಕ್ ಆ್ಯಸಿಡ್ನ ಏನು ಮಾಡ್ತು, ಪ್ರೊಡ್ಯೂಸ್ ಮಾಡ್ತು. ಗೊತ್ತಾಗ್ತಿದೆಯಲ್ವಾ? ಈ ಫಾರ್ಮ್ ಆಗಿರುವಂಥ ಮ್ಯಾಲಿಕ್ ಆ್ಯಸಿಡ್, ದಿಸ್ ಮ್ಯಾಲಿಕ್ ಆ್ಯಸಿಡ್ ಆಲ್ಸೋ ಪ್ರೆಸೆಂಟ್ ಇನ್, ಯಾವುದ್ರೊಳಗೆ ಪ್ರೆಸೆಂಟ್ ಇದೆ, ಮೀಸೋಫಿಲ್ ಸೆಲ್ ಒಳಗೆ ಏನಾಗಿದೆ, ಪ್ರೆಸೆಂಟ್ ಇದೆ. ಗೊತ್ತಾಗ್ತಿದೆಯಲ್ಲ? ಅಂದರೆ ಈಗೇನು ಇದಿಷ್ಟು ಪ್ರೋಸೆಸ್ನ ನೀವು ಅಬ್ಸರ್ವ್ ಮಾಡ್ತೀರಾ, ಇದಿಷ್ಟು ಪ್ರೋಸೆಸ್ಸಲ್ಲಿರುವಂಥ ಥಿಂಗ್ಸ್ ಆಗ್ತಿರೋದಲ್ಲಿ ಮೀಸೋಫಿಲ್ ಸೆಲ್ಲಲ್ಲಿ ಏನಾಗುತ್ತೆ, ಆಗ್ತಾ ಇದೆ ಪ್ರೋಸೆಸ್ಸು. ದಿಸ್ ಮ್ಯಾಲಿಕ್ ಆ್ಯಸಿಡ್ ವಿಚ್ ಈಸ್ ಟ್ರಾನ್ಸ್ಪೋರ್ಟ್ ಫ್ರಮ್ ಮೀಸೋಫಿಲ್ ಸೆಲ್ ಟು ದಿ, ಎಲ್ಲಿಗೆ ಪಾಸ್ ಆಗಬೇಕೀಗ, ಬಂಡಲ್ ಶೀತಿಗೆ ಪಾಸ್ ಆಗಬೇಕು. ಬಂಡಲ್ ಶೀತಿಗೆ ಪಾಸ್ ಆಗಬೇಕಂದ್ರೆ ಹಿಯರ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ, ಯಾರು ಪ್ರೆಸೆಂಟ್ ಇರ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪ್ಲಾಸ್ಮೋಡೆಸ್ಮೆಟಾ. We have to observe the plasmodesmata. Through the plasmodesmata, malic acid which is transported from mesophil cell to the, ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಯ್ತು, ಈಗ ಬಂಡಲ್ ಶೀತಿಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಈಗ ಬಂಡಲ್ ಶೀತಲ್ಲಿ ಯಾರು ಪ್ರೆಸೆಂಟ್ ಇದ್ದಾರೆ, ಮ್ಯಾಲಿಕ್ ಆ್ಯಸಿಡ್ ಏನಾಗಿದೆ, ಪ್ರೆಸೆಂಟ್ ಇದೆ. ಓಕೆ, ದಟ್ ಮೀನ್ಸ್ ದಿ ಮ್ಯಾಲಿಕ್ ಆ್ಯಸಿಡ್ ಇಸ್ ಶಿಫ್ಟೆಡ್ ಫ್ರಮ್ ಮೀಸೋಫಿಲ್ ಸೆಲ್ ಟು ದಿ ಬಂಡಲ್ ಶೀತಿಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಯಾವಾಗ ಬಂಡಲ್ ಶೀತಿಗೆ ಟ್ರಾನ್ಸ್ಫರ್ ಆಯಿತು, ದೀಸ್ ಮ್ಯಾಲಿಕ್ ಆ್ಯಸಿಡ್ ಬ್ರೇಕ್ ಡೌನ್ ಆರ್ ದೇ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್. ದೇ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್, ಅಥವಾ ನಾವು ಸಿಂಪಲ್ ಆಗಿ ಬರಿತೀವಿ ಅಂದರೆ ದಿ ಮ್ಯಾಲಿಕ್ ಆ್ಯಸಿಡ್ ಅಂಡರ್ಗೋ ಬ್ರೇಕ್ ಡೌನ್, ದೇ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ 3 ಕಾರ್ಬನ್ ಆಟಮ್. ಇಲ್ಲಿ ನೋಡಿ, ಇಲ್ಲಿದ್ದ ಮ್ಯಾಲಿಕ್ ಆ್ಯಸಿಡ್ ಇಲ್ಲಿಗೆ ಶಿಫ್ಟ್ ಆಯಿತು. ದೇ ಅಂಡರ್ಗೋ ಬ್ರೇಕ್ ಡೌನ್ ಪ್ರೋಸೆಸ್ ಆರ್ ಡಿಕಾರ್ಬಾಕ್ಸಿಲೇಷನ್ ಪ್ರೋಸೆಸ್, ದೇ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ 3 ಕಾರ್ಬನ್ ಆಟಮ್. ಟೋಟಲಿ ಏನಾಯ್ತು, ನಿಮಗೆ 2 ಪ್ರಾಡಕ್ಟ್ ಏನಾಗಿದೆ, ಫಾರ್ಮ್ ಆಗಿದೆ. ಫಾರ್ಮ್ ಆಗಿರುವಂಥ 2 ಪ್ರಾಡಕ್ಟಲ್ಲಿ ಒಂದು ಏನು 3 ಕಾರ್ಬನ್ ಆಟಮ್ ಇದೆ, ದೀಸ್ 3 ಕಾರ್ಬನ್ ಆಟಮ್ ವಿಚ್ ಈಸ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಬಂಡಲ್ ಶೀತ್ ಟು ದಿ, ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಈಗ, ಟ್ರಾನ್ಸ್ಪೋರ್ಟೆಡ್ ಟು ದಿ ಬಂಡಲ್, ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಬಂಡಲ್ ಶೀತ್ ಟು ದಿ, ಇಲ್ಲಿ ಟ್ರಾನ್ಸ್ಫರ್ ಆಯಿತು. ಮೀಸೋಫಿಲ್ ಸೆಲ್ಲಿಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಮೀಸೋಫಿಲ್ಗೆ ಟ್ರಾನ್ಸ್ಫರ್ ಆದ ಕೂಡಲೇ ಅಗೇನ್ ದೇ ಆರ್ ಕನ್ವರ್ಟೆಡ್ ಇಂಟು, ಏನಾಗಿ ಕನ್ವರ್ಟ್ ಆಯಿತು, PEP ಆಗಿ ಏನಾಯಿತು, ಕನ್ವರ್ಟ್ ಆಯಿತು. ಪಾಸ್ಪೋ ಇನಾಲ್ ಪೈರವೇಟ್ ಆಗಿ, ಅಂದರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ 3 ಕಾರ್ಬನ್ ಆಟಮ್ ವಿಚ್ ಈಸ್ ಶಿಫ್ಟೆಡ್ ಫ್ರಮ್, ಎಲ್ಲಿಂದ ಶಿಫ್ಟ್ ಆಗ್ತಿದೆ, ಬಂಡಲ್ ಶೀತಿಂದ ಮೀಸೋಫಿಲ್ ಸೆಲ್ಲಿಗೆ ಏನಾಯಿತು, ಶಿಫ್ಟ್ ಆಯಿತು. ಆ 3 ಕಾರ್ಬನ್ ಆಟಮ್ ಮಾಲಿಕ್ಯೂಲ್ ಏನಾಗಿ ಕನ್ವರ್ಟ್ ಆಯಿತು, ಪಾಸ್ಪೋ ಇನಾಲ್ ಪೈರವೇಟ್ ಆಗಿ ಏನಾಯಿತು, ಕನ್ವರ್ಟ್ ಆಯಿತು. ಇಲ್ಲಿ ನೋಡಿ, ಒಂದು ಸೈಕಲ್ ಕಂಪ್ಲೀಟ್ ಆಯ್ತು. ಈಗ ಇಲ್ಲಿಂದ ಬಂದಿದ್ದೇನಾಯಿತು, ಒಂದು ಸೈಕಲ್ ಕಂಪ್ಲೀಟ್ ಆಯಿತು, ಒಂದು ಫಿನಾಮಿನ ಆಯಿತು.
3 ಕಾರ್ಬನ್ ಆಟಮ್ದು ರೋಲ್ ಮುಗಿತಿಲ್ಲಿ ಒಂದು ಪಾಯಿಂಟ್. ಅದೇ ಥರ ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ದೀಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಯೂಸ್ಡ್ ಫಾರ್, ಎಲ್ಲಿಗೆ ಯೂಸ್ ಆಗುತ್ತೆ, ಕೆಲ್ವಿನ್ ಸೈಕಲ್ಗೆ ಯೂಸ್ ಆಗುತ್ತೆ. ಅಂದರೆ ಬಂಡಲ್ ಶೀತಲ್ಲಿ ಎಸ್ಪೆಷಲಿ C4 ಪ್ಲಾಂಟಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ, ಕೆಲ್ವಿನ್ ಸೈಕಲ್ನ ಅಬ್ಸರ್ವ್ ಮಾಡ್ತೀವಿ. ಸರ್ ಹಾಗಾದರೆ ಇಲ್ಲಿ ಏನಕ್ಕೆ ನಾವು ಕೆಲ್ವಿನ್ ಸೈಕಲ್ನ ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ, ದಿ ಬಂಡಲ್ ಶೀತ್ ಕಂಟೈನ್ ಯಾವ ಎನ್ಸೈಮ್ ಪ್ರೆಸೆಂಟ್ ಇದೆ, ರುಬಿಸ್ಕೋ ಎನ್ಸೈಮ್ ಪ್ರೆಸೆಂಟ್ ಇದೆ. ಮೀಸೋಫಿಲ್ ಸೆಲ್ಲಲ್ಲಿ ರುಬಿಸ್ಕೋ ಎನ್ಸೈಮ್ ಪ್ರೆಸೆಂಟ್ ಇರಲಿಲ್ಲ, ಬಟ್ ಬಂಡಲ್ ಶೀತಲ್ಲಿ ಏನಾಗಿದೆ, ರುಬಿಸ್ಕೋ ಎನ್ಸೈಮ್ ಪ್ರೆಸೆಂಟ್ ಇದೆ. ರುಬಿಸ್ಕೋ ಎನ್ಸೈಮ್ ಪ್ರೆಸೆಂಟ್ ಇರೋದ್ರಿಂದ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ಕೆಲ್ವಿನ್ ಸೈಕಲ್ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗುತ್ತೆ. ಅಟ್ ದಿ ಫೈನಲ್ ದೇ ಪ್ರೊಡ್ಯೂಸಸ್ ದಿ ಗ್ಲೂಕೋಸ್ನ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಗೊತ್ತಾಗ್ತಿದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ C4 ಪಾತ್ವೇ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ನಾನು C4 ಪಾತ್ವೇನ ಎಕ್ಸ್ಪ್ಲೈನ್ ಮಾಡೋಕ್ಕೆ 2 ಸೆಲ್ಗಳನ್ನ ಯೂಸ್ ಮಾಡಿಕೊಂಡೆ. ಒಂದು ಮೀಸೋಫಿಲ್ ಸೆಲ್ಲು, ಇನ್ನೊಂದು ಬಂಡಲ್ ಶೀಟ್ ಸೆಲ್ಗಳನ್ನ ಏನು ಮಾಡಿದೆ, ಯೂಸ್ ಮಾಡಿ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದೆ. ಏನಕ್ಕೆ 2 ಸೆಲ್ನ ಯೂಸ್ ಮಾಡಿದೆ ನಿಮಗೂ ಗೊತ್ತಿದೆ. ಇಲ್ಲಿ ರುಬಿಸ್ಕೋ ಎನ್ಸೈಮ್ ಇಲ್ಲ, ಇಲ್ಲಿ ರುಬಿಸ್ಕೋ ಎನ್ಸೈಮ್ ಪ್ರೆಸೆಂಟ್ ಇದೆ. ಇಲ್ಲಿ 4 ಕಾರ್ಬನ್ ಕಂಟೈನಿಂಗ್ ಕಾಟಮ್ಸ್ ಏನಾಗುತ್ತೆ, ಮಾಲಿಕ್ಯೂಲ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಕಂಪ್ಲೀಟ್ ಏನಾಗುತ್ತೆ, ಸೈಕ್ಲಿಕ್ ಮ್ಯಾನರ್ಲಿ ಮೂವ್ ಆಗುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ ಅಂದರೆ C4 ಪಾತ್ವೇ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ. ಹಾಗೆ ಒಂದ್ಸಲ ಸಮರೈಸ್ ಮಾಡಿದ್ರೆ ಕಾನ್ಸೆಪ್ಟು ಇದನ್ನೇ ನಿಮ್ಮ NCERT ತೋರಿಸಿದ್ದಾರೆ. ಬಟ್ ಅಲ್ಲಿ ಪ್ರತಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಮಾಡಿದೆ ಅಂದರೆ ಟ್ರಾನ್ಸ್ಪೋರ್ಟ್ C4 ಟು ದಿ C3 ಟು ದಿ C4 ಅಂತ ಜಸ್ಟ್ ಟ್ರಾನ್ಸ್ಪೋರ್ಟ್ ತೋರಿಸಿದ್ದಾರೆ. ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಈ ಥರದ ಫಿನಾಮಿನ ಏನು ಮಾಡಿದ್ದೀನಿ, ಚೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಇಂಡಿಕೇಟ್ ಮಾಡುವಂಥ ಕನೆಕ್ಷನ್ ನಾವೇನಂತ ಕರಿತೀವಿ, ಪ್ಲಾಸ್ಮೋಡೆಸ್ಮಾಟಾ. ಹಾಗಾದರೆ ಒಂದ್ಸಲ ರಿಪೀಟ್ ಮಾಡ್ಬೋದಾ, ಯಾವ ಥರ ಅಂದರೆ ಕಾನ್ಸೆಪ್ಟ್ ನೋಡಿ. ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ಅವ್ರನ್ನ ರಿಸೀವ್ ಮಾಡೋದು ಯಾರು, ಪ್ರೈಮರಿ ಅಕ್ಸೆಪ್ಟಾರ್. ಆ ಪ್ರೈಮರಿ ಅಕ್ಸೆಪ್ಟಾರಿಗೆ ನಾವೇನಂತ ಕರಿತೀವಿ, ಪಾಸ್ಪೋಇನಾಲ್ ಪೈರವೇಟ್ ಅಂತ ನೇಮಿಂಗ್ ಕೊಟ್ವಿ. ಓಕೆ, ಇಲ್ಲಿ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ಹತ್ರ 1 ಕಾರ್ಬನ್ ಆಟಮ್ ಇದೆ, ಪಾಸ್ಪೋಇನಾಲ್ ಪೈರವೇಟ್ ಹತ್ರ 3 ಕಾರ್ಬನ್ ಆಟಮ್ ಇದೆ. ಇವರಿಬ್ಬರು ಕಂಬೈನ್ ಅಂತಂದ್ರೆ ಎಷ್ಟು ಕಾರ್ಬನ್ ಆಟಮ್ ಆಗಬೇಕು, 4 ಕಾರ್ಬನ್ ಆಟಮ್ ಆಗಲೇಬೇಕು. ಹಾಗಾಗಿ ಸೈಕಲ್ಗೆ ಏನಂತ ಕರೆದ್ರಿ, C4 ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ವಿಸ್ ಕಂಬೈನ್ ವಿತ್ ದಿ ಪಾಸ್ಪೋಇನಾಲ್ ಪೈರವೇಟ್ ಇನ್ ದಿ ಪ್ರೆಸೆನ್ಸ್ ಆಫ್ ಪಾಸ್ಪೋಇನಾಲ್ ಪೈರವೇಟ್ ಕಾರ್ಬಾಕ್ಸಿಲೇಸ್ ವಿಚ್ ಫಾರ್ಮ್ಸ್ ದಿ ಆಕ್ಸಲೋ ಅಸಿಟಿಕ್ ಆಸಿಡ್ ಏನು ಮಾಡ್ತು, ಫಾರ್ಮ್ ಮಾಡ್ತು. ಅಂದರೆ ಇವರಿಬ್ಬರು ಕಾಂಬಿನೇಷನ್ ಇಂದ ಬರುವಂಥ ಪ್ರಾಡಕ್ಟ್ ಯಾರು, ಆಕ್ಸಲೋ ಅಸಿಟಿಕ್ ಆಸಿಡ್ ಏನಾಯಿತು, ಫಾರ್ಮೇಷನ್ ಆಯಿತು. ದಟ್ ಆಕ್ಸಲೋ ಅಸಿಟಿಕ್ ಆಸಿಡ್ ಕಂಟೈನ್ ಹೌ ಮೆನಿ ಕಾರ್ಬನ್ ಆಟಮ್, 4 ಕಾರ್ಬನ್ ಆಟಮ್ ಏನಾಗಿದೆ, ಪ್ರೆಸೆಂಟ್ ಇದೆ. ಅಂದರೆ ಈಗೇನು ನಾನು ಫಸ್ಟ್ ಪ್ರೋಸೆಸ್ ನೋಡಿದೆ, ಇದಿಷ್ಟು ಪ್ರೋಸೆಸ್ ಎಲ್ಲ ಆಗ್ತಿರೋದು ಈಗ ಮೀಸೋಫಿಲ್ ಸೆಲ್ ಎಲ್ಲ ಆಗ್ತಾ ಇದೆ. ಓಕೆ, ದಿಸ್ ಆಕ್ಸಲೋ ಅಸಿಟಿಕ್ ಆಸಿಡ್ ವಿಚ್ ಇಸ್ ಅಂಡರ್ಗೋ ರಿಡಕ್ಷನ್ ಆ್ಯಂಡ್ ದ ಪ್ರೊಡ್ಯೂಸಸ್ ದಿ ಯಾವ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತು, ಮ್ಯಾಲಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತು. ದೀಸ್ ಮ್ಯಾಲಿಕ್ ಆ್ಯಸಿಡ್ ಆಲ್ಸೋ ಕಂಟೈನ್ 4 ಕಾರ್ಬನ್ ಆಟಮ್. ಈ ಪ್ರೋಸೆಸ್ಸು ಸಹ ಆಗಿದೆ ಇಲ್ಲಿ ಮೀಸೋಫಿಲ್ ಸೆಲ್ ಒಳಗೆ. ಓಕೆ, ಆಫ್ಟರ್ ದಟ್ ದಿ ಮ್ಯಾಲಿಕ್ ಆ್ಯಸಿಡ್ ಈಸ್ ಶಿಫ್ಟೆಡ್ ಫ್ರಮ್ ಮೀಸೋಫಿಲ್ ಸೆಲ್ ಟು ದಿ ಎಲ್ಲಿ ಶಿಫ್ಟ್ ಆಗ್ತಿದೆ, ಈಗ ಬಂಡಲ್ ಶೀಟ್ ಸೆಲ್ಲಿಗೆ ಏನಾಗ್ತಿದೆ, ಶಿಫ್ಟ್ ಆಗ್ತಿದೆ. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕಂದ್ರೆ ಒಂದು ಕನೆಕ್ಷನ್ ಯೂಸ್ ಮಾಡಲೇಬೇಕಲ್ವಾ. ದಟ್ ಕನೆಕ್ಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ಲಾಸ್ಮೋಡೆಸ್ಮಾಟಾ ಅಂತೇಳಿ ಕರಿತೀವಿ. ಥ್ರೂ ದಿ ಪ್ಲಾಸ್ಮೋಡೆಸ್ಮಾಟಾ the malic acid is shifted or transported from mesophyll cell to the bundle sheath. ಯಾವಾಗ ಮ್ಯಾಲಿಕ್ ಆ್ಯಸಿಡು ಬಂಡಲ್ ಶೀತ್ ಒಳಗೆ ಬಂತು, ದೇ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್, ಅಥವಾ ನಾವು ಸಿಂಪಲ್ ಆಗಿ ಬರೆಯೋದರೆ ದೇ ಅಂಡರ್ಗೋ ಬ್ರೇಕ್ ಡೌನ್ ಆ್ಯಂಡ್ ಫಾರ್ಮ್ಸ್ ದಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ 3 ಕಾರ್ಬನ್ ಆಟಮ್. 2 ಪ್ರಾಡಕ್ಟ್ ಬಂತು ಯಾರಿಂದ, ಮ್ಯಾಲಿಕ್ ಆ್ಯಸಿಡಿಂದ 2 ಪ್ರಾಡಕ್ಟ್. ಅದರಲ್ಲಿ ಒಂದು ಪ್ರಾಡಕ್ಟ್ ಅಂದರೆ 3 ಕಾರ್ಬನ್ ಆಟಮ್. ಈ 3 ಕಾರ್ಬನ್ ಆಟಮ್ ಏನಾಯಿತು, ಬಂಡಲ್ ಶೀತ್ ಸೆಲ್ಲಿಂದ ಮತ್ತೆ ಎಲ್ಲಿಗೆ ಶಿಫ್ಟ್ ಆಯಿತು, ಮೀಸೋಫಿಲ್ ಸೆಲ್ಲಿಗೆ ಏನಾಯಿತು, ಶಿಫ್ಟ್ ಆಯಿತು. ಇಲ್ಲಿಗೆ ಶಿಫ್ಟ್ ಆದ ಕೂಡಲೇ ಏನಾಗಿ ಕನ್ವರ್ಟ್ ಆಯಿತು, ಮತ್ತೆ PEP ಆಗಿ ಏನಾಯಿತು, ಕನ್ವರ್ಟ್ ಆಗೋಯ್ತು. ಇವ್ರ ಕೆಲಸ ಮುಗೀತು. ಹಾಗಾದರೆ ಉಳ್ಕೊಂಡಿದ್ಯಾರು, ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ವಿಚ್ ಈಸ್ ಯೂಸ್ಡ್ ಇನ್ ದಿ ಎಲ್ಲಿ ಯೂಸ್ ಆಗ್ತಿದೆ, ಕೆಲ್ವಿನ್ ಸೈಕಲಲ್ಲಿ ಯೂಸ್ ಆಗ್ತಿದೆ. ಹಾಗಾದರೆ ಕೆಲ್ವಿನ್ ಸೈಕಲ್ನ ನೀವೆಲ್ಲ ಅಬ್ಸರ್ವ್ ಮಾಡ್ತಿದ್ದೀರಾ, ಬಂಡಲ್ ಶೀಟ್ ಸೆಲ್ಲಲ್ಲಿ ಏನು ಮಾಡ್ತೀರಾ, C4 ಪ್ಲಾಂಟಲ್ಲಿ ಅಬ್ಸರ್ವ್ ಮಾಡ್ತೀರಾ. ಏನಕ್ಕೆ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದರೆ ದಿ ಬಂಡಲ್ ಶೀಟ್ ಸೆಲ್ ಕಂಟೈನ್ ರುಬಿಸ್ಕೋ ಎನ್ಸೈಮ್ ಏನಾಗುತ್ತೆ, ಇದರೊಳಗೆ ಪ್ರೆಸೆಂಟ್ ಇದೆ. ಈ ರುಬಿಸ್ಕೋ ಎನ್ಸೈಮ್ನ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ದಿ ಕೆಲ್ವಿನ್ ಸೈಕಲ್ ಆ್ಯಂಡ್ ಫೈನಲಿ ದೇ ಪ್ರೊಡ್ಯೂಸಸ್ ದಿ ಏನು ಪ್ರೊಡ್ಯೂಸ್ ಮಾಡ್ತಿದೆ, ಗ್ಲೂಕೋಸ್ನ ಏನು ಮಾಡ್ತಿದೆ, ಪ್ರೊಡ್ಯೂಸ್ ಮಾಡ್ತಿದೆ. ನೋಡಿ ಫೈನಲಿ ನೋಡಿ, ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡು ಕೆಲ್ವಿನ್ ಸೈಕಲಲ್ಲಿ ಪಾರ್ಟಿಸಿಪೇಟ್ ಆಯಿತು. ಇಲ್ಲಿರುವಂಥ 3 ಕಾರ್ಬನ್ ಆಟಮ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ಅಗೇನ್
PEPನ ಫಾರ್ಮೇಷನ್ಗೆ ಏನು ಮಾಡ್ತದೆ, ಸಪೋರ್ಟ್ ಮಾಡ್ತದೆ. ಓಕೆ, ಇದಿಷ್ಟು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡುವಂಥ ಫಿನಾಮಿನ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ C4 ಪಾತ್ವೇ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಏನು ಈ ಚಾಪ್ಟರ್ ನೀವು ಸ್ಟಡಿ ಮಾಡ್ತೀರಾ, ಈ ಚಾಪ್ಟ್ರಲ್ಲಿ 2 ಇಂಪಾರ್ಟೆಂಟ್ ಫಿನಾಮಿನ ಭಾಳ ಇಂಪಾರ್ಟೆಂಟ್ ಅಂತೇಳಿ ಕರಿತೀವಿ. ಒಂದು C3 ಪಾತ್ವೇ ಆ್ಯಂಡ್ ಅನದರ್ ಒನ್ ಇಸ್ ದಿ C4 ಪಾತ್ವೇ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. C4 ಪಾತ್ವೇಲಿ ಯಾವ ಪ್ಲ್ಯಾಂಟ್ಸಲ್ಲಿ ಆಗುತ್ತೆ, ಕ್ರ್ಯಾನ್ಸ್ ಅನಾಟಮಿಲಿ ಏನು ಫೀಚರ್ಸ್ ಇದೆ, ಟೋಟಲಿ ಕಂಟೆಂಟ್ಸ್ಗಳು ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಇದಿಷ್ಟನ್ನ ನಾವೇನು ಮಾಡಿದ್ದೀನಿ ನಿಂಗೆ ತಿಳಿಸ್ಕೊಟ್ಟಿದ್ದೀನಿ. ಅಗೇನ್ ಇದನ್ನು ಫಸ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾದ್ಮೇಲೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಡಯಾಗ್ರಾಮ್ ಜೊತೆ ಮ್ಯಾಚ್ ಮಾಡಿ ಕಾನ್ಸೆಪ್ಟ್ ಏನಾಗುತ್ತೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.